ಇನ್ನು ನಾಳೆ ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬೀಳುತ್ತೆ. 3 ಕ್ಷೇತ್ರಗಳಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು ಅನ್ನೋ ಲೆಕ್ಕಾಚಾರ ಈಗ ಆಲ್ರೆಡಿ ನಡೀತಾ ಇದೆ. ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ನಾಳೆ ಹೊರಬೀಳುತ್ತೆ. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣದಲ್ಲಿ ನಾಳೆ ಮತ ಎಣಿಕೆ ಇದೆ. ಸಿಎಂ ಸಿದ್ದರಾಮಯ್ಯ, ಬಿವೈ ವಿಜಯೇಂದ್ರ ಇಬ್ಬರಿಗೂ ಕೂಡ ಅಗ್ನಿ ಪರೀಕ್ಷೆ. 3 ಕ್ಷೇತ್ರಗಳಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು, ಪ್ರತಿಷ್ಠೆಯ ಕಣ, ಕುಟುಂಬಗಳ ಪ್ರತಿಷ್ಠೆಯ ಕಣ, ಹಲವರ ಅದೃಷ್ಟ ಪರೀಕ್ಷೆಗೆ ಕಾರಣ ಆಗಿರುವಂತಹ ಕದನ ಇದು. ಸಿಎಂ ಸಿದ್ದರಾಮಯ್ಯ, ಬಿವೈ ವಿಜಯೇಂದ್ರಗೂ ಕೂಡ ಅಗ್ನಿ ಪರೀಕ್ಷೆ. ತೀವ್ರ ಕುತೂಹಲ ಕೆರಳಿಸಿದೆ 3 ಕ್ಷೇತ್ರಗಳ ಫಲಿತಾಂಶ. 3 ಕ್ಷೇತ್ರಗಳಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಇಲ್ಲಿ ಇವ್ರು ಗೆಲ್ಬಹುದು, ಇವ್ರು ಗೆಲ್ಬಹುದು ಅನ್ನೋ ಲೆಕ್ಕಾಚಾರ ಹಾಕೋದು ಬಹಳ ಕಷ್ಟ ಇದೆ. ಸಮೀಕ್ಷೆಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಉಲ್ಟಾ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಒಂದೊಂದು ರೀತಿಯ ಫಲಿತಾಂಶ ಬಂದಿದೆ. ಹಾಗಾಗಿ ಯಾವ ಫಲಿತಾಂಶ ಬಂದರೂ ಅಚ್ಚರಿ ಇಲ್ಲ, ಯಾವ ಸಮೀಕ್ಷೆಗಳು ಉಲ್ಟಾ ಆದ್ರೂ ಅಚ್ಚರಿ ಏನ್ ಪಡಬೇಕಾಗಿಲ್ಲ. ಬೊಂಬೆ ನಾಡಿನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ದೋಸ್ತಿ ಗೆಲ್ಲುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದ್ರೆ ಅದು ಡಿ ಕೆ ಶಿವಕುಮಾರ್ ಮತ್ತು HDK ಕುಟುಂಬದ ಪ್ರತಿಷ್ಠೆಯ ಕಣ ಅದು. ಸಂಡೂರಿನಲ್ಲಿ ಕಾಂಗ್ರೆಸ್ ತನ್ನ ಸೀಟನ್ನ ಉಳಿಸ್ಕೊಳ್ಳುತ್ತಾ, ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರು, ಸೊ ಆ ಸೀಟ್ ಉಳಿಸ್ಕೊಳ್ಳುತ್ತಾ ಇಲ್ಲ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಇನ್ನು ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಬೊಮ್ಮಾಯಿ ಅವರ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು ಇದು. 3 ಕ್ಷೇತ್ರಗಳು ಕೂಡ ಗೊಂದಲದ ವಾತಾವರಣ ಇದೆ. ಯಾರಿಗೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಜನರ ಅಥವಾ ಮತದಾರನ ನಾಡಿ ಮಿಡಿತವನ್ನ ಅರಿಯುವಲ್ಲಿ ಯಾರು ಕೂಡ ಸಕ್ಸಸ್ ಆಗಕ್ಕಾಗ್ತಾ ಇಲ್ಲ. 3 ಕ್ಷೇತ್ರಗಳಲ್ಲೂ ಒಂದೊಂದು ರೀತಿಯಾದಂತಹ ಲೆಕ್ಕಾಚಾರಗಳು ನಡೀತಾ ಇದೆ. ಅಂಡ್ ಎನಿ ಮೂಮೆಂಟ್ ಆ ಲೆಕ್ಕಾಚಾರಗಳು ಉಲ್ಟಾ ಆಗಬಹುದು. ಸೊ ನಾಳೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ, ಯಾರ ಪರವಾಗಿ ಮತದಾರನ ಒಲವಿತ್ತು ಅಂತ ಹೇಳಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸದ್ಯ ನಾಳೆ ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬೀಳುತ್ತೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. 3 ಕ್ಷೇತ್ರಗಳು ಕೂಡ ಅಷ್ಟೇ ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿವೆ. ಯಾಕೆಂದ್ರೆ 3 ಕ್ಷೇತ್ರಗಳಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಹಲವರ ಅದೃಷ್ಟ ಪರೀಕ್ಷೆ ಮತ್ತೆ ಹಲವರ ಅಳಿವು ಉಳಿವಿನ ಪ್ರಶ್ನೆ ಕೂಡ ಹೌದು ಈ ಚುನಾವಣೆ, ಸೊ ಅಥವಾ ಈ ಚುನಾವಣೆಯ ಫಲಿತಾಂಶ. ಹೌ ಡು ಯು ಅನಲೈಸ್ ಇಟ್, ಆನಂದ್? ಸಿಂಧೂರ, ಪ್ರಮುಖವಾಗಿ ಈ 3 ಬೈ ಎಲೆಕ್ಷನ್ ಫಲಿತಾಂಶ ಏನಿದೆ ಇದು ಕೆಲವು ಪ್ರಮುಖ ನಾಯಕರ ಒಂದು ಅಸ್ತಿತ್ವದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಡೆ ಡಿ ಕೆ ಶಿವಕುಮಾರ್ ಜೊತೆಗೆ HD ಕುಮಾರಸ್ವಾಮಿ ಅವರ ಒಂದು ಅಸ್ತಿತ್ವ ಮತ್ತು ಪ್ರತಿಷ್ಠೆಯ ಒಂದು ಪ್ರಶ್ನೆ ಆಗಿದ್ರೆ, ಮತ್ತೊಂದು ಕಡೆ ಸಂಡೂರಿನಲ್ಲಿ ಈ ತುಕಾರಾಮ್ ಅವರ ಫ್ಯಾಮಿಲಿ ಒಂದು ಅಸ್ತಿತ್ವದ ವಿಚಾರನೂ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಬಂಗಾರು ಹನುಮಂತು ಟಿಕೆಟ್ ಪಡೆದುಕೊಂಡು ಅವರು ಕೂಡ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಮತ್ತೊಂದು ಕಡೆ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪುತ್ರನನ್ನ ಗೆಲ್ಲಿಸಿಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯತೆಗೂ ಕೂಡ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಪ್ರಕಟ ಆಗ್ತಕ್ಕಂಥ ಚುನಾವಣಾ ಫಲಿತಾಂಶ ಇವರ ಒಂದು ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇಲ್ಲಿ ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಸೋತು 3ನೇ ಬಾರಿ ಒಂದು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಒಂದು ವೇಳೆ ಈ ಬಾರಿನೂ ಕೂಡ ಅವರು ಸೋತ್ರೆ ಅವರ ರಾಜಕೀಯ ಭವಿಷ್ಯವೇ ಒಂದು ಮುಕ್ತಾಯದ ಹಂತಕ್ಕೆ ತಲುಪ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ಇರ್ತಕ್ಕಂಥದ್ದು. ಜೊತೆಗೆ HD ಕುಮಾರಸ್ವಾಮಿ ಅವರು ಅಲ್ಲಿ ಕೇಂದ್ರದಲ್ಲಿ ತಮ್ಮ ಹಿಡಿತವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ರೇವಣ್ಣ ಕುಟುಂಬದ ವಿರುದ್ಧ ಬಂದಿರತಕ್ಕಂಥ ಅತ್ಯಾಚಾರ ಆರೋಪಗಳೇನಿದೆ ಇದರಿಂದ ಅವರ ವರ್ಚಸ್ಸನ್ನು ಕೂಡ ಸಿಕ್ಕಾಪಟ್ಟೆ ಕಡಿಮೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ಅವರು ಚುನಾವಣಾ ಫಲಿತಾಂಶದ ಮೂಲಕ ಮತ್ತೆ ತಮ್ಮ ವರ್ಚಸ್ಸನ್ನ ಪಡೆದುಕೊಳ್ತಕ್ಕಂಥ ಒಂದು ಅಗತ್ಯತೆ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಂದೆ CM ಆಗ್ತಕ್ಕಂಥ ಒಂದು ಕನಸನ್ನ ಕಾಣ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸಹೋದರರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗಾಗಿ ಅವರಿಗೆ ದೊಡ್ಡ ಮಟ್ಟದ ಒಂದು ಪೆಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಬಿದ್ದಿತ್ತು. ಈಗ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿ ಅವರನ್ನ ಗೆಲ್ಲಿಸಿದ್ದೇ ಆದ್ರೆ ಮುಂದೆ ಅವರ ಒಂದು CM ಸ್ಥಾನನೂ ಕೂಡ ಅಬಾಧಿತ ಆಗುತ್ತೆ ಅನ್ನೋ ಒಂದು ವಿಚಾರನೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಚುನಾವಣೆ ಇಂಥ ಒಂದು ಪ್ರಮುಖ ಘಟಾನುಘಟಿ ನಾಯಕರ ಒಂದು ಅಸ್ತಿತ್ವದ ಪ್ರಶ್ನೆಯೂ ಕೂಡ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಫಲಿತಾಂಶದ ಆಧಾರದ ಮೇಲೆ ಇವರ ಒಂದು ರಾಜಕೀಯ ಭವಿಷ್ಯವೂ ಕೂಡ ಇರುತ್ತೆ. ನಾಳೆ ಪ್ರಮುಖವಾಗಿ ಪ್ರಕಟ ಆಗ್ತಕ್ಕಂಥ ಒಂದು ಫಲಿತಾಂಶ ಏನಿದೆ ಈ ಫಲಿತಾಂಶದ ಬಗ್ಗೆ ಈಗಾಗಲೇ ಕೆಲವು ಸಮೀಕ್ಷೆಗಳು ಕೂಡ ತಮ್ಮ ವರದಿಯನ್ನ ಕೊಟ್ಟಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಸಮೀಕ್ಷೆ ಹೇಳಿದ್ರು ಕೂಡ CP ಯೋಗೇಶ್ವರ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ CM ಸಿದ್ದರಾಮಯ್ಯನವರು ಇರ್ತಕ್ಕಂಥದ್ದು. ಈಗಾಗಲೇ ಅವರು ಜಾತಿವಾರು ಮತಗಳನ್ನು ಕೂಡ ಅವರು ಕಲೆ ಹಾಕಿದ್ದಾರೆ. ಹಾಗಾಗಿ ಸುಮಾರು ಒಂದು 25,000 ರಿಂದ 30,000 ಮತಗಳ ಅಂತರದಿಂದ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸಂಡೂರಿನಲ್ಲಿ ಕಾಂಗ್ರೆಸ್ ಪರವಾದಂತ ಒಂದು ಅಲೆ ಇದ್ರೂ ಕೂಡ ಅಲ್ಲಿ BJP ಅಭ್ಯರ್ಥಿ ಗೆಲ್ತಕ್ಕಂಥ ಒಂದು ಲೆಕ್ಕಾಚಾರಗಳಿದೆ. ಹೀಗಾಗಿ ಫಲಿತಾಂಶದ ಮೇಲೆ ಸರ್ಕಾರದ ಒಂದು ಭವಿಷ್ಯನೂ ಕೂಡ ನಿಂತಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.